ಉತ್ತಮಗೊಳ್ಳುವುದರ ಮೇಲೆ ಕೇಂದ್ರೀಕರಿಸುವುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-3 ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಕಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಆಮೆನ್. ಸತ್ಯವೇದದ ಮೂಲಕ ಉತ್ತಮಗೊಳ್ಳುವುದರ ಮೇಲೆ ಕೇಂದ್ರೀಕರಿಸುವುದು ಎಂದರೆ ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ಬಲ, ಸಾಂತ್ವನ ಮತ್ತು ಮಾರ್ಗದರ್ಶನದ ಮೂಲವಾಗಿ ವಾಕ್ಯಕ್ಕೆ ಆದ್ಯತೆ ನೀಡುವುದು. ಇದು ದೈನಂದಿನ ಪ್ರಾರ್ಥನೆ, ಸತ್ಯವೇದದ ಅಧ್ಯಯನ, ಇತರರಿಗೆ ಸೇವೆ ಸಲ್ಲಿಸುವುದು ಮತ್ತು ಸಹ ವಿಶ್ವಾಸಿಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರುವುದನ್ನು ಒಳಗೊಂಡಿರಬಹುದು. ನಮ್ಮ ದೃಷ್ಟಿಕೋನವನ್ನು ಕೇಂದ್ರೀಕರಿಸುವುದಕ್ಕಾಗಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಕಡೆಯಲ್ಲಿ ಆಸನರೂಢನಾಗಿದ್ದಾನೆ. ಇಬ್ರಿಯ 12:2. ಇಂದು ನಾವು ಎದುರಿಸುತ್ತಿರುವ ಎಲ್ಲಾ ಸವಾಲುಗಳಲ್ಲಿ ಶಾಶ್ವತ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವುದು ಸವಾಲಿನ ಸಂಗತಿ. ಕುಟುಂಬದ ಜವಾಬ್ದಾರಿಗಳ ಮಧ್ಯದಲ್ಲಿ ಅಥವಾ ಸವಾಲಿನ ಹಂತಗಳ ಮೂಲಕ ಮಕ್ಕಳನ್ನು ಬೆಳೆಸುವಾಗ ಎಚ್ಚರಿಕೆಯಿಲ್ಲದೆ ಉದ್ಭವಿಸುವ ಸಮಸ್ಯೆಗಳನ್ನು ಪರಿಹರಿಸಲು ನಾವು ನಮ್ಮ ಮೇಲೆ ಹೊರೆಯನ್ನು ಹಾಕಿಕೊಳ್ಳುತ್ತೇವೆ. ನಮಗೆ ಎಲ್ಲಾ ಉತ್ತರಗಳಿಲ್ಲದಿದ್ದಾಗ ನಾವು ನಮ್ಮ ಸಾಮರ್ಥ್ಯಗಳನ್ನು ಪ್ರಶ್ನಿಸಬಹುದು ಅಥವಾ ನಾವು ನಮ್ಮ ಕುಟುಂಬಗಳನ್ನು ವಿಫಲಗೊಳಿಸುತ್ತಿದ್ದೇವೆ ಎಂದು ನಮಗೆ ಅನಿಸಬಹುದು. ಆದರೆ ದೇವರು ನಾವು ಆ ಹೊರೆಯನ್ನು ಹೊರಬೇಕೆಂದು ಎಂದಿಗೂ ಉದ್ದೇಶಿಸಿರಲಿಲ್ಲ. ನಮ್ಮ ದೌರ್ಬಲ್ಯದಲ್ಲಿ ಆತನು ಬಲವುಳ್ಳವನಾಗಿದ್ದಾನೆ. ಯೇಸು ಹೇಳಿದನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಆದ್ದರಿಂದ ನಾವು ನಮ್ಮ ಪ್ರಸ್ತುತ ಸಂದರ್ಭಗಳಲ್ಲಿ ಆತನು ಇರುತ್ತಾನೆ ಮತ್ತು ಆತನು ನಮ್ಮ ಒಳಿತಿಗಾಗಿ ಎಲ್ಲಾ ಕಾರ್ಯಗಳನ್ನು ಅನುಕೂಲವಾಗಿ ಮಾಡುತ್ತಿದ್ದಾನೆಂದು ತಿಳಿಯಬಹುದು. ನಾವು ಯೇಸುವಿನ ಮೇಲೆ ನಮ್ಮ ಕಣ್ಣುಗಳನ್ನಿಟ್ಟಾಗ ದೇವರ ದೊಡ್ಡ ಯೋಜನೆಯ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ನಾವು ಮರುಹೊಂದಿಸುತ್ತೇವೆ. ಅಂತಿಮ ಗುರಿಯನ್ನು ತಿಳಿದಾಗ ದೈನಂದಿನ ಹೋರಾಟಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ನಾವು ಒಂದು ದಿನ ನಮ್ಮ ಪರಲೋಕದ ಮನೆಯಲ್ಲಿ ಕ್ರಿಸ್ತನನ್ನು ಸೇರುತ್ತೇವೆ ಎಂದು ಅಂತಹ ಅದ್ಭುತ ಭರವಸೆಯಾಗಿದೆ. ಆದ್ದರಿಂದ ನೀವು ಇಂದು ಬೆಳಿಗ್ಗೆ ಎದುರಿಸುತ್ತಿರುವ ಹೋರಾಟಗಳು ದೇವರೊಂದಿಗೆ ನಿತ್ಯ ಜೀವದ ವಾಗ್ದಾನದಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆದಿದ್ದರೆ ನಮ್ಮ ರಕ್ಷಕನ ಮೇಲೆ ನಿಮ್ಮ ಕಣ್ಣುಗಳನ್ನಿಡಲು ಮರೆಯದಿರಿ. ಆತನೇ ನಿಮ್ಮ ನಂಬಿಕೆಯನ್ನು ಪೂರ್ಣಗೊಳಿಸುವವನು. ನಮ್ಮ ದೃಷ್ಟಿಕೋನವು ಈ ಲೋಕವನ್ನು ಮೀರಿ ತಲುಪಬಹುದು. ಆಮೆನ್. ಬೆಳವಣಿಗೆಗಾಗಿ ಸತ್ಯವೇದದ ಮೇಲೆ ಕೇಂದ್ರೀಕರಿಸುವ ಪ್ರಮುಖ ಅಂಶಗಳು: ದೈನಂದಿನ ಆತ್ಮಿಕ ಅಭ್ಯಾಸ, ಪ್ರಾರ್ಥನೆ, ಸತ್ಯವೇದ ಅಧ್ಯಯನ ಮತ್ತು ವಾಕ್ಯದ ಧ್ಯಾನಕ್ಕಾಗಿ ಸಮಯವನ್ನು ಮೀಸಲಿಡುವುದು ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ ಮತ್ತು ಸವಾಲಿನ ಅವಧಿಗಳಲ್ಲಿ ಸಾಂತ್ವನ ನೀಡುತ್ತದೆ. ಮಾರ್ಗದರ್ಶನವನ್ನು ಹುಡುಕುವುದು ಜೀವನದ ವಿವಿಧ ಅಂಶಗಳ ಬಗ್ಗೆ ಸತ್ಯವೇದದ ಒಳನೋಟಗಳನ್ನು ನೀಡುತ್ತದೆ. ಇದರಲ್ಲಿ ಕಷ್ಟಗಳನ್ನು ನಿವಾರಿಸುವುದು, ಬಲವನ್ನು ಹೊಂದಿಕೊಳ್ಳುವುದು ಮತ್ತು ಹೆಚ್ಚು ತೃಪ್ತಿಕರ ಜೀವನವನ್ನು ನಡೆಸುವುದು ಸೇರಿದೆ. ಸಂತೈಸುವಿಕೆಯನ್ನು ಹೊಂದುವುದು ಹಲವಾರು ವಾಕ್ಯಗಳು ಪ್ರೋತ್ಸಾಹ ಮತ್ತು ಭರವಸೆಯ ಮಾತುಗಳನ್ನು ನೀಡುತ್ತವೆ. ಕಷ್ಟವನ್ನು ಎದುರಿಸುವಾಗ ಸಂತೈಸುವಿಕೆ ಮತ್ತು ಭರವಸೆಯನ್ನು ಒದಗಿಸುತ್ತದೆ. ಇತರರಿಗೆ ಸೇವೆ ಸಲ್ಲಿಸುವುದು ಸೇವಾ ಕ್ರಿಯೆಗಳ ಮೂಲಕ ಸತ್ಯವೇದದ ಬೋಧನೆಗಳನ್ನು ಜೀವಿಸುವುದು ಉದ್ದೇಶದ ಪ್ರಜ್ಞೆ ಮತ್ತು ಇತರರೊಂದಿಗೆ ಸಂಪರ್ಕವನ್ನು ಬೆಳೆಸುತ್ತದೆ. ದೈವಿಕ ಸಮುದಾಯವನ್ನು ನಿರ್ಮಿಸುವುದು ಸಹ ವಿಶ್ವಾಸಿಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರುವುದು ನಿಮ್ಮ ನಂಬಿಕೆಯ ಪ್ರಯಾಣದಲ್ಲಿ ಬೆಂಬಲ, ಪ್ರೋತ್ಸಾಹ ಮತ್ತು ಹೊಣೆಗಾರಿಕೆಯನ್ನು ಒದಗಿಸುತ್ತದೆ. ನಿಮ್ಮ ನವೀಕೃತ ಮನುಷ್ಯನನ್ನು ಕೇಂದ್ರೀಕರಿಸುವುದು ಸತ್ಯವೇದದಲ್ಲಿ ತೊಡಗಿಸಿಕೊಳ್ಳುವುದು. ರೋಮ 12:1-2. ನಿಮ್ಮ ಗಮನವನ್ನು ನಕಾರಾತ್ಮಕ ಆಲೋಚನೆಗಳು ಮತ್ತು ಆತಂಕಗಳಿಂದ ವಾಕ್ಯದ ಸಕಾರಾತ್ಮಕ ಸತ್ಯಗಳ ಕಡೆಗೆ ಬದಲಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ. ಬಲ ಮತ್ತು ಪ್ರೋತ್ಸಾಹಕ್ಕಾಗಿ ಸತ್ಯವೇದದ ವಾಕ್ಯಗಳ ಉದಾಹರಣೆಗಳು: ಫಿಲಿಪ್ಪಿ 4:13, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಯೆಶಾಯ 41:10, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. 2 ಪೇತ್ರ 3:18, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ಈ ಶೋಧನೆಗಳಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸುವುದರ ವಿರುದ್ಧ ಉತ್ತಮ ಆಯುಧವೆಂದರೆ ಮೇಲಿನ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು. ಜೀವನದ ಶೋಧನೆಗಳ ಮೂಲಕ ನಾವು ಕುಶಲತೆಯಿಂದ ವರ್ತಿಸುವಾಗ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. ನಮ್ಮ ಮನಸ್ಸನ್ನು ಪುನಃ ಕೇಂದ್ರೀಕರಿಸುವುದು ಈ ವಾಕ್ಯದ ಗಮನಾರ್ಹ ಶಕ್ತಿಯಿಂದ ಪ್ರಾರಂಭಿಸಬಹುದು.
ಲೌಕಿಕತೆಯಲ್ಲ, ಆದರೆ ಕ್ರಿಸ್ತನು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-4 ವಾಕ್ಯ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲಿರುವಂತವುಗಳು ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.